ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದಿನ ಪ್ರಕ್ರಿಯೆ ಆತ್ಮಪೂಜೆ. ಆತ್ಮವನ್ನ ಪ್ರತೀಕವಾಗಿಟ್ಟುಕೊಂಡು ಭಗವಂತನನ್ನ ಪೂಜೆ ಮಾಡೋದಕ್ಕೆ ಆತ್ಮಪೂಜೆ ಅಂತ ಹೆಸರು. ಆವಾಗ ನೋಡಿದ್ವಿ, ಸೂರ್ಯೋಗ್ನಿರ್ಬ್ರಾಹ್ಮಣೋ ಗಾವೋ ವೈಷ್ಣವ ಖಮ್ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರಪೂಜಾ ಪದಾನಿಮೆ ಅಂತ. ಏನು, ಭಗವಂತನನ್ನ ಪೂಜೆ ಮಾಡೋದಕ್ಕೆ ಪ್ರತೀಕಗಳು. ಅದರಲ್ಲಿ ಆತ್ಮ ಅಂದರೆ ಹೃದಯಾಕಾಶ. ಪ್ರತಿಯೊಬ್ಬ ಜೀವಿಯ ಒಳಗೂ ಪರಮಾತ್ಮನ ಸನ್ನಿಧಾನ ಇದೆ. ಓಮಿತಿ ಬ್ರಹ್ಮ ಓಮಿತಿ ಇದಗಂ ಸರ್ವಂ ಅಂತ ಉಪನಿಷತ್ತಲ್ಲಿ ಬರುತ್ತೆ. ಏನೆಲ್ಲ ಇದೆ, ಎಚ್ಚ ಕಿಂಚಿತ್ ಜಗತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಊರ್ಧ್ವಶ್ಚ ನಾರಾಯಣ ಅಧಶ್ಚ ನಾರಾಯಣ ಅಂತೆಲ್ಲ. ಈ ಜಗತ್ತಲ್ಲಿ ಏನೆಲ್ಲ ಇದೆ, ಒಂದೊಂದು ಕಣ ಕಣ ಎಲ್ಲದರಲ್ಲೂ ಭಗವಂತನ ಸನ್ನಿಧಾನ ಇದೆ. ನಾವು ಅಂದ್ಕೊಂಡ ಹಾಗೆ ಕೇವಲ ವಿಗ್ರಹದಲ್ಲಿ ಮಾತ್ರ ದೇವರ ಸನ್ನಿಧಾನ ಇರೋದಲ್ಲ. ಯಾವುದೋ ಒಂದು ಬಿಂಬ ವಿಗ್ರಹ, ಪಂಚಲೋಹದ್ದೋ ಅಥವಾ ಇನ್ಯಾವುದೋ ಒಂದು ಶಿಲೆಯದೋ ನಮಗೆ ದೇವರು ಅಂದ್ರೆ ಅಷ್ಟೇ. ವಿಗ್ರಹದಲ್ಲಿ ಮಾತ್ರ ದೇವರು ಅಂತ, ಬೇರೆ ಎಲ್ಲೂ ದೇವರಿಲ್ಲ ಅಂತ. ದೇವ್ರ ಪೂಜೆ ಆಯಿತು ಅನ್ನೋದು ಮುಗೀತು, ಮತ್ತೆ ದೇವ್ರ ಚಿಂತನೆ ಇಲ್ಲ. ಹಾಗಲ್ಲ, ದೇವರು ಎಲ್ಲ ಕಡೆ ಇದ್ದಾನೆ. ನಮಗೆ ಅವನನ್ನ ಎಲ್ಲ ಕಡೆ ಚಿಂತನೆ ಮಾಡೋದು ಕಷ್ಟ ಆದ್ದರಿಂದ ನಾವು ಪ್ರತೀಕಗಳನ್ನು ಹುಡುಕಿದ್ವಿ. ಪಂಚಲೋಹಾದಿ ವಿಗ್ರಹಗಳು ಏನು ಮಾಡ್ತಾವೆ ಅಂದರೆ ನಮ್ಮ ಮನಸ್ಸಿಗೆ ಒಂದು ಫೌಂಡೇಶನ್ ಕೊಡುತ್ತೆ, ಯಾವ ರೀತಿ ಚಿಂತನೆ ಮಾಡಬೇಕು ಅಂತ. ಹಾಗಾಗಿ ವೇದ ಕಾಲದಲ್ಲಿ ಈ ವಿಗ್ರಹಗಳಿರಲಿಲ್ಲ, ಅಗ್ನಿಯೇ ಮಾಧ್ಯಮ. ಅಗ್ನಿಯನ್ನ ಪ್ರತೀಕವಾಗಿಟ್ಟುಕೊಂಡು ಭಗವಂತನ ಆರಾಧನೆ. ಒಟ್ಟಾರೆ ಪ್ರತೀಕ ಬೇಕು. ಪ್ರತೀಕಗಳನ್ನು ಹುಡುಕೋದಾದರೆ ಬೆಸ್ಟ್ ಪ್ರತೀಕ ಇರೋದರಲ್ಲಿ ನಮಗೆ ಅತ್ಯಂತ ಸುಲಭ ಮತ್ತೆ ನಾವು ತಪ್ಪಲಿಕ್ಕೆ ಆಗದಂತಹ ಒಂದು ಪ್ರತೀಕ ಏನಾದರೂ ಇದ್ದರೆ ಅದು ಹೃದಯಾಕಾಶ, ಆತ್ಮ ಪೂಜೆ. ಜೀವಾತ್ಮನನ್ನ ಪ್ರತೀಕವಾಗಿಟ್ಟುಕೊಂಡು ಆ ಜೀವಾತ್ಮನಲ್ಲಿ ಇರುವ ಪರಮಾತ್ಮನ ಸನ್ನಿಧಾನವನ್ನು ಚಿಂತನೆ ಮಾಡುವುದೇ ಆತ್ಮ ಪೂಜೆ. ಇದನ್ನ ಯಾಕೆ ಮಾಡೋದು ಕೇಳಿದರೆ, ಬಾಹ್ಯ ಪ್ರತೀಕಗಳಲ್ಲಿ ನಾವು ಪೂಜೆ ಮಾಡೋದಕ್ಕೂ ಮುಂಚೆ ಭಗವಂತನನ್ನ ನಮ್ಮ ಒಳಗೇ ಇರುವ ಅವನ ಸನ್ನಿಧಾನವನ್ನು ಒಮ್ಮೆ ಚಿಂತನೆ ಮಾಡಿ ಅಲ್ಲಿಂದ ಅವನನ್ನ ಆ ಪ್ರತೀಕದಲ್ಲಿ ತಂದು ಪೂಜೆ ಮಾಡುವಂತಹ ಒಂದು ಅದ್ಭುತ ಕಲ್ಪನೆ. ಹಾಗಾಗಿ ಆತ್ಮ ಪೂಜೆ. ಈ ಪಂಚಲೋಹಗಳೆಲ್ಲ ಜಡ, ಅದಕ್ಕೆ ಮೂಲತಃ ಚೈತನ್ಯ ಇರುವುದಿಲ್ಲ. ನಾವಲ್ಲಿ ಚೈತನ್ಯವನ್ನ ಕೊಡಬೇಕು. ಆ ಚೈತನ್ಯ ಕೊಡಬೇಕಾದರೆ ನಮ್ಮಲ್ಲಿ ಇರುವಂತಹ ಪರಮಾತ್ಮನ ಸನ್ನಿಧಾನವನ್ನು ಆ ಪ್ರತೀಕಕ್ಕೆ ತುಂಬಿದಾಗ, ಭಗವಂತನ ಸಾನ್ನಿಧ್ಯವನ್ನು ತುಂಬಿದಾಗ ಆ ಪ್ರತೀಕಕ್ಕೆ ಚೈತನ್ಯ ಬರುತ್ತೆ ಅಂತ. ಆ ಪ್ರತೀಕದಲ್ಲಿ ಆವಾಹನೆ ಮಾಡಬೇಕಾದ್ರೆ ಮೊದಲು ಮೂಲ ಸ್ಥಾನದಲ್ಲಿ ಅಂದರೆ ನಮ್ಮ ಹೃದಯಾಕಾಶದಲ್ಲಿ ಭಗವಂತನನ್ನ ಆರಾಧನೆ ಮಾಡೋದು. ಹೃದಯಾಕಾಶ ಅಂದರೆ ನಾವು ಅಂದುಕೊಂಡಾಗೆ ಹಾರ್ಟ್ ಅಲ್ಲ, ಹೃದಯ ಅಲ್ಲ. ಹೃದಯ ಅಂತ ಹೇಳಿದರೆ ಅನಾಹತ ನಾಮಕ ದ್ವಾದಶ ದಳ ಪದ್ಮ. ನಮ್ಮ ಈ ವ್ಯವಸ್ಥೆಯಲ್ಲಿ, ಈ ದೇಹದ ವ್ಯವಸ್ಥೆಯಲ್ಲಿ ಚಕ್ರಗಳು ಅಂತ 7 ಚಕ್ರಗಳು. ಅದರಲ್ಲಿ ಒಂದು ದೇಹದಿಂದ ಸ್ವಲ್ಪ ಹೊರಗಿದೆ, ಸಹಸ್ರಾರ ಚಕ್ರ. ಮತ್ತೆ 6 ಚಕ್ರಗಳು ದೇಹದಲ್ಲಿ. ಅದರಲ್ಲಿ ನಮ್ಮ ಈ ಉರಸ್ಸಿನ ಸ್ಥಾನ, ನಾಭಿಯಿಂದ ಮೇಲ್ಪಟ್ಟು ಕಂಠದಿಂದ ಕೆಳಪರ್ಯಂತ ಆ ಪ್ರದೇಶದಲ್ಲಿರುವಂತಹ ಅನಾಹತ ಅನ್ನುವ ಒಂದು ಚಕ್ರ. ಅದನ್ನ ಯೋಗ ಸಾಧನೆ ಮಾಡುವವರು 12 ದಳದ ಪದ್ಮದ ಕಲ್ಪನೆಯಲ್ಲಿ ಆ ಚಕ್ರವನ್ನು ಉಪಾಸನೆ ಮಾಡ್ತಾರೆ. ಅದಕ್ಕೆ ಹೃದಯ ಅಂತ ಹೆಸರು. ಯಾಕೆ ಅಂದರೆ, ಏನು ಯೋಗ ದೃಷ್ಟಿಯಲ್ಲಿ ನೋಡೋದಾದರೆ 2 ತ್ರಿಕೋಣಗಳು ಸೇರುವಂತಹ ಜಾಗ. ಒಂದು ಶಕ್ತಿ ಊರ್ಧ್ವಮುಖವಾಗಿ ಹೋಗ್ತಾ ಇರುತ್ತೆ ಯಾವಾಗಲೂ, ಮತ್ತೆ ಇನ್ನೊಂದು ಶಕ್ತಿ, ಪ್ರಕೃತಿ ಎನ್ನುವ ಶಕ್ತಿ, ಯಾವಾಗಲೂ ಕೆಳಮುಖವಾಗಿ ಹೋಗ್ತಾ ಇರುತ್ತೆ. ಆ ಕೆಳಮುಖವಾಗಿ ಹೋಗುವ ಶಕ್ತಿ, ಮೇಲ್ಮುಖವಾಗಿ ಹೋಗುವ ಶಕ್ತಿ, ಅವೆರಡೂ ಕೂಡುವ ಒಂದು ಜಾಗ, ಅದು ಈ ಹೃದಯ ಸ್ಥಾನ. ಪ್ರಾಣಶಕ್ತಿಯ ರೀತಿಯಲ್ಲಿ ಅದು ಕೇಂದ್ರ ಸ್ಥಾನ. ಆದರೆ ದೇಹದ ಫಂಕ್ಷನ್ ನಾವು ನೋಡಿದರೆ ಹೃದಯ ಇಂಪಾರ್ಟೆಂಟ್, ಹಾರ್ಟ್ ಇಂಪಾರ್ಟೆಂಟ್. ಯಾಕೆ ಕೇಳಿದರೆ ಬೇರೆ ಯಾವ ಆರ್ಗನ್ಸು
ಒಂದು ನಿಮಿಷ ನಿಂತರೂ ತೊಂದರೆ ಇಲ್ಲ, ಒಂದು ನಿಮಿಷ ಗಾಳಿ ಇಲ್ಲದೆ ಇದ್ರೆ ತೊಂದರೆ ಇಲ್ಲ, ನಾವು ತಡ್ಕೊಳ್ಬೋದು. ಆದರೆ ಹೃದಯ 1 ಸೆಕೆಂಡ್ ಕೆಲಸ ಮಾಡೋದು ನಿಂತರೆ ಮುಗೀತು. ನಾವು ಹುಟ್ಟಿದಾಗಿಂದ ಸಾಯುವವರೆಗೆ 1 ಸೆಕೆಂಡು ಪುರುಸೊತ್ತಿಲ್ಲದೆ ವರ್ಕ್ ಮಾಡುವಂತಹ ಮೆಷಿನ್ ಯಾವುದಾದ್ರಿದ್ರೆ ಅದು ಹಾರ್ಟ್. ಆ ರೀತಿಯಲ್ಲಿ ದೇಹದ ರೀತಿಯಲ್ಲಿ ಹಾರ್ಟ್ ಆ ರೀತಿ ಇಂಪಾರ್ಟೆಂಟ್. ಆದರೆ ಪ್ರಾಣಶಕ್ತಿಯ ರೀತಿಯಲ್ಲಿ ಈ ಅನಾಹತ ಚಕ್ರ, ಈ ಒಂದು ಕಲ್ಪನೆಯಲ್ಲಿ ಆ ಸ್ಥಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಅಲ್ಲಿ ಭಗವಂತನ ಚಿಂತನೆ ಮಾಡಬೇಕು. ಯಾಕಂದರೆ ಅಲ್ಲಿ ಭಗವಂತನ ವಿಶೇಷ ಸಾನ್ನಿಧ್ಯ. ಅಲ್ಲಿರುವ ಭಗವಂತನ ಸ್ವರೂಪ ಹೇಗಿದೆ? ಹೃದಯ ಸ್ಥಿತಂ ಪಂಕಜಂ ಅಷ್ಟಪತ್ರಂ ಸ ಕೇಸರಂ ಕರ್ಣಿಕ ಮಧ್ಯನಾಲಂ ಅಂಗುಷ್ಠ ಮಾತ್ರ ಮುನಜೋ ವದಂತಿ ಧ್ಯಾಯೇಚ್ಚ ವಿಷ್ಣುಂ ಪುರುಷಂ ಪುರಾಣಂ ಹೃದಯ ಕಮಲ ಮಧ್ಯೆ ಸೂರ್ಯ ಬಿಂಬಾಸನಸ್ಥಂ ಸಕಲ ಭುವನ ಬೀಜಂ ಸೃಷ್ಟಿ ಸಂಹಾರ ಹೇತುಂ ನಿರತಿಶಯ ಸುಖಾತ್ಮ ಜ್ಯೋತಿಷಂ ಹಂಸರೂಪಂ ಪರಮ ಮುನಿ ನಿವಾಸಂ ಚಿಂತಯೇತ್ ಆತ್ಮಮೂರ್ತಿಂ. ಹೃದಯದಲ್ಲಿ ಒಂದು 8 ದಳದ ಪದ್ಮ, ಅದರ ಚಿಂತನೆ. ಅಷ್ಟಪತ್ರಂ ಸ ಕೇಸರಂ ಕರ್ಣಿಕ ಮಧ್ಯನಾಲಂ, ಅದಕ್ಕೆ ಒಂದು ಕೇಸರದ ಕಲ್ಪನೆ, ಕರ್ಣಿಕೆಯ ಕಲ್ಪನೆ, ನಾಳದ ಕಲ್ಪನೆ. ಇದನ್ನ ಪೀಠ ಅಂತ. ಈ ಪದ್ಮ ಏನಿದೆ ಇದರ ಮಧ್ಯದಲ್ಲಿ ದೇವರನ್ನ ಚಿಂತನೆ ಮಾಡಬೇಕು. ಇಡೀ ಜಗತ್ತನ್ನ ಸೃಷ್ಟಿಸ್ಥಿತಿ ಸಂಹಾರ ಮಾಡುವಂತಹ ಭಗವಂತ ನಮ್ಮ ಈ ಹೃದಯಾಕಾಶದ ಪದ್ಮದಲ್ಲಿ ಇದ್ದಾನೆ ಅನ್ನುವ ಒಂದು ಕಲ್ಪನೆ. ಅಲ್ಲಿ ಭಗವದ್ಧ್ಯಾನ. ಉಪನಿಷತ್ತು ಇದನ್ನೇ ಹೇಳುತ್ತೆ. ಪದ್ಮಕೋಶ ಪ್ರತೀಕಾಶಕಂ ಹೃದಯಂಚಾಪ್ಯಧೋಮುಖಂ ಅಧೋ ನಿಷ್ಠ್ಯಾವಿತಸ್ತ್ಯಾಂತೆ ನಾಭ್ಯಾಮುಪರಿ ತಿಷ್ಠತಿ ತಸ್ಯಾಂತೆ ಸುಶಿರಗುಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ನೀಲತೋಯದ ಮಧ್ಯಸ್ಥಾದ್ ವಿದ್ಯುಲ್ಲೇಖೇವ ಭಾಸ್ವರ ನೀವಾರಶೂಕವತ್ತನ್ವಿ ಪೀತಾಭಾಸ್ವತ್ಯಣೂಪಮಾ ತಸ್ಯಾ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ ಅಂತ. ಹೀಗೆ ಭಗವಂತನಲ್ಲಿ ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಅಷ್ಟಾಕ್ಷರ ಮಂತ್ರದ ಧ್ಯಾನದಿಂದಲೇ ಧ್ಯಾನ ಮಾಡಬೇಕು. ಹೀಗೆ ನಾವು ಅಷ್ಟಾಕ್ಷರ ಜಪ ಮಾಡುವಾಗ ಯಾವ ಧ್ಯಾನ ಮಾಡ್ತೀವಿ, ಅದೇ ಧ್ಯಾನದ ಅದೇ ರೂಪವನ್ನ, ಆ ಆತ್ಮವನ್ನ ಬಿಂಬವಾಗಿಟ್ಟುಕೊಂಡು ಅಲ್ಲಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ ಮೇಲೆ ಉಳಿದ ಷೋಡಶೋಪಚಾರಗಳನ್ನು ಮಾಡಬೇಕು. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಅವಾಹಯಾಮಿ ಆವಾಹನಂ ಸಮರ್ಪಯಾಮಿ, ಸ್ವಾಗತಂ. ಅಲ್ಲಿ ಒಂದು ಸಿಂಹಾಸನ ಕಲ್ಪನೆ, ಪಾದ್ಯದ ಕಲ್ಪನೆ ಅಂದರೆ ಕಾಲು ತುಳಿಯುವ ಕಲ್ಪನೆ, ಅರ್ಘ್ಯೆ ಆಚಮನೀಯ, ಸ್ನಾನ, ವಸ್ತ್ರೋಪವೀತ ಆಭರಣ, ಗಂಧ ಪುಷ್ಪ, ಧೂಪದೀಪ ನೈವೇದ್ಯ, ನೀರಾಜನ, ಮಂತ್ರಪುಷ್ಪ. ಈ 16 ಉಪಚಾರಗಳನ್ನು ಅಲ್ಲಿ ಮನಸ್ಸಿನಿಂದಲೇ ಸಮರ್ಪಣೆ ಮಾಡಬೇಕು. ಒಂದು ರೀತಿ ಇದು ಮಾನಸ ಪೂಜೆ ಅಂತ. ವ್ಯತ್ಯಾಸ ಇದೆ. ಮಾನಸ ಪೂಜೆಗೂ ಆತ್ಮ ಪೂಜೆಗೂ ವ್ಯತ್ಯಾಸ ಇದೆ. ಮಾನಸ ಪೂಜೆ ಅಂದರೆ ಮನಸ್ಸನ್ನು ಮಾಧ್ಯಮವಾಗಿಟ್ಟುಕೊಂಡು ಮನಸ್ಸಿನ ಮೂಲಕ ದೇವರನ್ನಾಗಲಿ ಅಥವಾ ಯಾವುದೇ ದೇವತೆಗಳನ್ನಾಗಲಿ ಪೂಜೆ ಮಾಡುವ ಒಂದು ಅದ್ಭುತ ಕಲ್ಪನೆ. ಆದರೆ ಆತ್ಮ ಪೂಜೆ ಅಂದರೆ ಜೀವಾತ್ಮನಲ್ಲಿ ಪರಮಾತ್ಮನ ಚಿಂತನೆ ಮಾಡುವಂಥದ್ದು. ಜೀವಾತ್ಮನನ್ನ ಬಿಂಬವಾಗಿಟ್ಟುಕೊಂಡು, ಪ್ರತೀಕವಾಗಿಟ್ಟುಕೊಂಡು ಪರಮಾತ್ಮನನ್ನು ಆರಾಧನೆ ಮಾಡುವುದು ಆತ್ಮ ಪೂಜೆ. ಅದರಲ್ಲಿ ಮನಸ್ಸು ಅನ್ನುವಂಥದ್ದು ಒಂದು ಟೂಲ್ ಅಷ್ಟೆ, ಒಂದು ಸಲಕರಣೆ ಇದ್ದ ಹಾಗೆ. ಆದರೆ ಮಾನಸ ಪೂಜೆಯಲ್ಲಿ ಮನಸ್ಸೇ ಒಂದು ಮಾಧ್ಯಮ. ಹೀಗೆ ಈ ಆತ್ಮ ಪೂಜೆಯಲ್ಲಿ ದೇವರನ್ನ ಧ್ಯಾನ ಮಾಡೋದು ಒಂದು, ಆಮೇಲೆ ಮನಸ್ಸಿನಲ್ಲೇ ಪುಷ್ಪಗಳನ್ನ, ಗಂಧವನ್ನ, ನೈವೇದ್ಯವನ್ನ, ಧೂಪದೀಪವನ್ನ ಕಲ್ಪನೆ ಮಾಡಿ ದೇವರಿಗೆ ಅಲ್ಲಿ ಸಮರ್ಪಣೆ ಮಾಡೋದು, ದೇವರದನ್ನ ಸ್ವೀಕರಿಸಿದ ಅಂತ ಒಂದು ಭಾವನೆಯನ್ನ ತಾಳಬೇಕು. ಆಮೇಲೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಎಲ್ಲ ಇಡೀ ಸೃಷ್ಟಿಗೆ ಕಾರಣವಾದ ನೀನು, ಇಡೀ ಸೃಷ್ಟಿಯನ್ನ ಮೇಂಟೈನ್ ಮಾಡ್ತಾ ಇರುವ ನೀನು, ಕೊನೆಗೆ ಒಂದು ದಿನ ಎಲ್ಲವನ್ನ ಸಂಹಾರ ಮಾಡುವ ನೀನು, ನನ್ನನ್ನು ಸೃಷ್ಟಿ ಮಾಡಿದಂತಹ ನೀನು, ನನ್ನೊಳಗೆ ಇದ್ದುಕೊಂಡು ನನ್ನನ್ನು ಎಲ್ಲ ಕಾರ್ಯಗಳಲ್ಲಿ ಪ್ರೇರಣೆ ಮಾಡ್ತಾ ಇರುವಂತಹ ನೀನು, ಈ
ಒಂದು ಬಾಹ್ಯ ಪ್ರತೀಕದಲ್ಲಿ ನಿನ್ನನ್ನು ಆವಾಹನೆ ಮಾಡಬೇಕಿದೆ, ನಿನ್ನನ್ನು ಪೂಜೆ ಮಾಡಬೇಕಿದೆ. ಆ ಪೂಜೆಯನ್ನ ಸ್ವೀಕರಿಸೋದಕ್ಕೋಸ್ಕರ ನನ್ನ ಈ ಒಂದು ಹೃತ್ಕಮಲದಿಂದ ಈ ಬಿಂಬದಲ್ಲಿ ಸನ್ನಿಹಿತನಾಗಿ ನಾನು ಯಥಾಮತಿಯಾಗಿ ಮಾಡುವಂತಹ ಈ ಪೂಜೆಯನ್ನ ಸ್ವೀಕರಿಸುವಂತ ಪ್ರಾರ್ಥನೆ ಮಾಡು. ಅದನ್ನೇ ಆವಾಹನೆ ಅಂತ ಕರೆಯೋದು. ಆವಾಹನೆ ಅಂದರೆ ಬೇರೆ ಏನೂ ಅಲ್ಲ, ಇರುವಂತಹ ಒಂದು ಚೈತನ್ಯ ಶಕ್ತಿಯನ್ನ ಪ್ರತೀಕದಲ್ಲಿ, ಇನ್ನೊಂದು ಪ್ರತೀಕದಲ್ಲಿ ಆ ಶಕ್ತಿಯನ್ನ ಸನ್ನಿಹಿತವಾಗಿ ಮಾಡು. ಅದನ್ನೇ ಆವಾಹನೆ ಅಂತ. ಮುಂದೆ ಆವಾಹನೆಯ ವಿಚಾರ ನೋಡಬೇಕು.